ದೇಶ ಕಂಡ ಪ್ರಮುಖ ಉದ್ಯಮಿ ಸಿಜೆ ರಾಯ್ ಸಾವಿನ ಮನೆ ಸೇರಿಯಾಗಿದೆ. ಆದರೆ ಇವರ ಸಾವಿನ ಬಗ್ಗೆ ಆಪ್ತರು ಸಹ ಕೆಲವು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಐಟಿ ಅಧಿಕಾರಿಗಳು ಹಾಗೂ ಭೂಮಾಫಿಯಾ ಅಡ್ಡಿಯಾಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಅವರು ಸಹ ಹೇಳ್ತಾ ಇದ್ದಾರೆ. ಇನ್ನು ಈ ಕುರಿತೊಂದು ರಿಪೋರ್ಟ್ ಇದೆ, ನೋಡೋಣ. ಸಿಜೆ ರಾಯ್ ಸಾವಿನ ಹಿಂದೆ ಐಟಿ ಭಯ, ಉದ್ಯಮಿ ಮೇಲೆ ಕಣ್ಣು ಹಾಕಿದ ಭೂಮಾಫಿಯಾ. ಇತ್ತೀಚೆಗೆ ಬೆಂಗಳೂರು ಹೊರವಲಯ ಕೇರಳ ವ್ಯಾಪ್ತಿಯಲ್ಲಿ ಉದ್ದಿಮೆ ಮಾಡಲು ಕೈ ಹಾಕಿದ್ರು. ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಉದ್ಯಮ ಶುರು ಮಾಡಿದ್ರು. ಒಂದು ಕಡೆ ಪದೇ ಪದೇ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಮೇಲೆ ದಾಳಿ ಮಾಡಿದ್ರಂತೆ. ನೋಟಿಸ್, ಕೇಸು ಅಂತ ಕಿರುಕುಳ ನೀಡಿದ್ರಂತೆ. ಮತ್ತೊಂದು ಕಡೆ ಸಿಜೆ ರಾಯ್ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ತಿರೋದು ಮಾಫಿಯಾ ಕಣ್ಣು ಕುಕ್ಕಿತ್ತು ಎನ್ನಲಾಗಿದೆ. ಆದಾಗ್ಯೂ ಧೈರ್ಯವಾಗಿದ್ದ ಉದ್ಯಮಿ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ರಾಯ್ ಸಿಜೆ ಅವರು ಒಂದು ತಂದೆ ಸ್ಥಾನದಲ್ಲಿ, ಒಂದು ಸ್ನೇಹಿತನ ಸ್ಥಾನದಲ್ಲಿ ನನ್ನ ಜೊತೆ ಇದ್ದಂಥ ವ್ಯಕ್ತಿ. ಅವರು ಇಂಥ ಒಂದು ವಿಚಾರಕ್ಕೆ ಹೋಗ್ತಾರೆ ಇಲ್ಲ ನಡ್ಕೊಳ್ತಾರೆ ಅನ್ನೋದು ನನಗೆ ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ. ವ್ಯಕ್ತಿ ಹಿಂಗೆ ಜೀವ ಕೊಡುವಂತ ಒಂದು ಜೀವ ಅಲ್ಲ ಅದು. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ನನಗೆ ಧೈರ್ಯ ಹೇಳ್ತಾ ಇದ್ದಿದ್ದ ವ್ಯಕ್ತಿ. ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಬಗ್ಗೆ ಕಾನ್ಫಿಡೆಂಟ್ ಕಂಪನಿಯ ಕಾನೂನು ಸಲಹೆಗಾರ ಫಟಾಫಟ್ ಪ್ರಕಾಶ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಧೈರ್ಯಶಾಲಿ ಉದ್ಯಮಿಯ ನಿರ್ಧಾರ ಅಚ್ಚರಿ ಮೂಡಿಸುತ್ತೆ ಎಂದಿದ್ದಾರೆ. ಅದು ಒಂದು ದೊಡ್ಡ ಆಲದ ಮರ, ಅನೇಕ ಜನರಿಗೆ ಆಶ್ರಯನ್ನ ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ರು. ಅದೇನೋ ಅವ್ರಿಗೆಲ್ಲ ಅವರು ಒಂದು ದೊಡ್ಡ ಧೈರ್ಯವಂತ, ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಆದರೆ ಅದು ತನಿಖೆ ಆಗಬೇಕಾಗಿದೆ. ಬಹುಶಃ ಇರ್ಬೋದೇನೋ, ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನ ಹೇಳ್ತಾರೆ, ಇರಬಹುದು. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕೇರಳದ ಐಟಿ ತಂಡ ಕಳೆದ 3 ದಿನಗಳಿಂದ ದಾಳಿ ನಡೆಸುತ್ತಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥರ ವಿಚಾರಣೆ ನಡೆಸಿದ್ದಾರೆ. ಸಿಜೆ ರಾಯ್ ಫೈರಿಂಗ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಕಾನ್ಫಿಡೆಂಟ್ ಗ್ರೂಪ್ನ ನಿರ್ದೇಶಕರು ದೂರು ನೀಡಿದ್ದಾರೆ. ತನಿಖೆ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕರಾದ ಶ್ರೀ ಸಿಜೆ ರಾಯ್ ಎಂಬುವರು ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಒಂದು ಶೂಟಿಂಗ್ ಇನ್ಸಿಡೆಂಟ್ ಆಗಿದೆ, ಅಂದರೆ ಅವರೇ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ಪ್ರೈಮ ಫೇಸಿ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಬಾಡಿ ಈಗ ಸದ್ಯಕ್ಕೆ ಹಾಸ್ಪಿಟಲ್ ಅಲ್ಲಿ ಇದೆ. ಇಲ್ಲಿ ಸೋಕೋ ಟೀಮ್, ಬ್ಯಾಲಿಸ್ಟಿಕ್ ಟೀಮ್ಸ್, ಎಲ್ಲ ಕ್ರೈಮ್ ಟೀಮ್ಸ್ ಅವ್ರು ಇಲ್ಲೇ ಬಂದಿದ್ದಾರೆ. ನಾವು ಇಲ್ಲಿ ಪರಿಶೀಲನೆ ಮಾಡಿದ್ದೀವಿ. ಪರ್ಟಿಕ್ಯುಲರ್ ಕಂಪನಿ ಇದು ಒಬ್ಬ ಡೈರೆಕ್ಟರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಸದ್ಯಕ್ಕೆ ಆ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವರು ಇದ್ದಾರೆ, ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಅದು ಯಾವ ವೆಪನ್ ಇದೆ, ಎಷ್ಟು ಬೋರ್ ಇದೆ, ಎಷ್ಟು ಕ್ಯಾಲಿಬರ್ ಇದೆ, ಅದೆಲ್ಲ ಡೀಟೇಲ್. ಈ ಇನ್ಸಿಡೆಂಟ್ ಆಗಿ ಅರೌಂಡ್ ಮೂರು ಕಾಲ್ಗೆ ಅಂದಾಜಾಗಿದೆ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇವತ್ತು ಕೂಡ ಐಟಿ ಟೀಮ್ ಅವ್ರದ್ದು ಕ್ವೆಶ್ಚನಿಂಗ್ ನಡೆದಿದೆ. ಬಟ್ ಆಕ್ಚುಲ್ ಆಗಿ ಏನ್ ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಕಳೆದ ಡಿಸೆಂಬರ್ 3ನೇ ತಾರೀಕಿನಂದು ಮೊದಲ ಬಾರಿಗೆ ಐಟಿ ದಾಳಿ ನಡೆದಿದ್ದು, ಅಂದಿನಿಂದ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯ ಒಂದು ಕೊಠಡಿಯನ್ನ ಸೀಲ್ ಮಾಡಲಾಗಿತ್ತು. ನಿನ್ನೆ ಆ ಕೊಠಡಿ ಓಪನ್ ಮಾಡಿ ಪರಿಶೀಲನೆ ನಡೆಸಿದ ವೇಳೆ ಏಕಾಏಕಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕ್ತಿದೆ. ಇದಕ್ಕೆ ಅಸಲಿ ಕಾರಣವೇನು ಎಂಬ ಬಗ್ಗೆ ತನಿಖೆ ನಂತರವಷ್ಟೇ ತಿಳಿದು ಬರಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.